ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ನೀವು ಈ ತರನೇ ಹೋರಾಟ ಮಾಡ್ಕೊಂಡು ಒಂದ್ ಜಾಬ್ ತಗೊಂಡು PC ಆಗಿರ್ಬೋದು, PSI ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಅದೇ ರಾತ್ರಿ ಕಷ್ಟಪಟ್ಟಿಲ್ಲ ಅಂತಂದ್ರೆ ನಿಮಗೆ ಜಾಬ್ ಸಿಕ್ತಿರ್ಲಿಲ್ಲ. ಒಂದು ಇಲ್ಲ ನೀವೇನಾದ್ರೂ ತುಂಬಾ ಫೋರ್ಸ್ಫುಲಿ ಮಾಡ್ತಾ ಇದೀರ ಅಂತಂದ್ರೆ ನೀವೇನಾದ್ರೂ ದುಡ್ಡು ಕೊಟ್ಟು ಏನಾದ್ರೂ ಜಾಬ್ ತಗೊಂಡಿದ್ದೀರಾ? ನಾವು ನಮ್ಗೆ ಫಂಡಮೆಂಟಲ್ ರೈಟ್ಸ್, ನಮಗೆ ರೈಟ್ಸ್ ಇದೆ. ಆರ್ಟಿಕಲ್ 19 ಪೀಸ್ಫುಲ್ ಅಸೆಂಬ್ಲಿ ಎಲ್ಲಾರು ಪ್ರತಿಯೊಬ್ಬರ ಹಕ್ಕು, ಆ ಹಕ್ಕನ್ನ ಕಿತ್ಕೊಂತಾ ಇದ್ದೀರಾ. ಇವತ್ತು ನೀವೆಷ್ಟು ಕಿತ್ಕೊಂತೀರೋ ಅದಷ್ಟು ನಾವು ಪಡ್ಕೊಂತಾ ಹೋಗ್ತೀವಿ. ಇದು ಮಾತ್ರ ಎಚ್ಚರಿಕೆ ಇರಲಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ಸ್ಪಂದಿಸಿದರೆ ಇವತ್ತು ಅಷ್ಟೇ ಹೇಳ್ತಾ ಇದೀನಿ, ನಾನು ಕೈಯಿಂದ ಕೇಳ್ಕೊಂತಾನೆ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಆಸ್ಪಿರೆಂಟ್ಸ್ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ಇವರು ಕಷ್ಟಗಳು ನೀವು ಒಂದೇ ಒಂದ್ ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ನೀವು ಇಲ್ಲಿ ಯಾರು ಪೊಲೀಸ್ ಜಾಬೆ ಬೇಡ, ನಾನು ನೀವೇ ವಾಲಂಟಿಯರ್ ರಿಸೈನ್ ಮಾಡೋದಕ್ಕೆ ಹೋಗ್ತೀರಾ. ಆ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ ಇದ್ದಾರೆ, ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ. ಮೊನ್ನೆ ಆಲ್ವಾಸ್ ಅಲ್ಲಿ ಫಂಕ್ಷನ್ ಇದೆ, KCD ಇದರಲ್ಲಿ ಗ್ರೌಂಡ್ ಒಳಗಡೆ 20 ರಿಂದ 30 ಜನ ಸ್ಟೂಡೆಂಟ್ಸ್ ಸೆಕ್ಯೂರಿಟಿ ಜಾಬ್ ಮಾಡ್ತಿದ್ರು. ಬರೀ 500 ರೂಪಾಯಿ ಒಂದೇ ದಿನಕ್ಕೋಸ್ಕರ ಮಾಸ್ಕ್ ಹಾಕೊಂಡು 20 ರಿಂದ 30 ಜನ. ಅವ್ರು ನಾನ್ ನೋಡಿದೀನಿ ಸಿನ್ಸಿಯರ್ ಆಗಿ ಯೂನಿವರ್ಸಿಟಿಯಲ್ಲಿ ಓದಂತ ಹುಡುಗರವರು, ನನ್ನ ಸ್ನೇಹಿತರವರು. ಅವರು ಬಂದು ಮಾಸ್ಕ್ ಹಾಕೊಂಡಲ್ಲಿ ಅದು ಪೊಲೀಸ್ ಇಲಾಖೆ ಮಾಡ್ಬೇಕಾಗಿರೋಂತ ಕೆಲಸ. ಇವತ್ತು ಅವರು ಒಬ್ಬ PSI ಆಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಸೇವೆ ಕೊಡ್ಬೇಕು ಅನ್ಕೊಂಡಿದ್ರೆ ಇವತ್ತು ಸೆಕ್ಯೂರಿಟಿ ಆಗಿ ಮತ್ತೆ ಮನೆ ಮನೆಗೆ ತರಕಾರಿ ಕೊಡುವಂಥದ್ದು, ಹೋಟೆಲ್ ಕೆಲಸ ಮಾಡುವಂಥದ್ದು, ಭಾರತ ಕಾರಲ್ಲಿ ತಟ್ಟೆ ಲೋಟ ತೊಳೆಯುವಂತ ಸಪ್ಲೈಯರ್ ಕೆಲ್ಸಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಹೋರಾಟ ಮಾಡ್ತೀರಾ, ಸುಮ್ಮನೆ ಇರ್ಬೇಕಾ? ನೀವೇ ಹೇಳಿ ಪೊಲೀಸರು. ಬನ್ನಿ ಸರ್, ಕೈ ಮಾಡಿ ಬನ್ನಿ ಸರ್. ಯಾರಾದ್ರೂ ಎಲ್ಲ ಎಜುಕೇಟೆಡ್ ಇದ್ದಾರೆ. ಏನಾದ್ರೂ ಕಾನೂನ ವಯೋಲೇಟ್ ಮಾಡುವಂತವ್ರು ಯಾರಾದ್ರೂ ಇದ್ರೆ ಅವರು ಓದಾಡ್ತಾರೆ, ಅಲ್ಲೇ ಅಲ್ಲ. ಯಾಕೆಂದ್ರೆ ಇದೇ ಜುಬ್ಲಿ ಸರ್ಕಲ್ ಅಲ್ಲಿ 50 ರಿಂದ 60 ಸಾವಿರ ಜನ ಹೋರಾಟ ಮಾಡಿ ನಾವು ಇಡೀ ದೇಶಕ್ಕೆ ತೋರಿಸಿದೀವಿ ನಮ್ಗೆ ಅಂತ. ಎಷ್ಟು ಡಿಸಿಪ್ಲಿನ್ ಹೋರಾಟ ಮಾಡ್ತೀವಿ, ಮತ್ತೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೋರಾಟ ಮಾಡಿದೀವಿ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಇಲ್ಲ ನಿಮ್ಗೆಲ್ರಿಗೂ? ಅವತ್ತು ನಾವು ಒಂದೇ ಮಾತಲ್ಲಿ ಶಾಂತಿ ಹತ್ರ ಎಲ್ಲರೂ ನೀವು ಮನೆ ಟೀಚಿಗೆ ಹೋಗಿಲ್ವಾ? ಲೈಬ್ರರಿ ಹೋಗಿದ್ರೆ ಇಲ್ಲ ಅವತ್ತೆ? ಅವತ್ತು ಖಾಲಿ ಕೈಯಲ್ಲಿ ಹೋಗಿದ್ದೀವಿ. ಇವತ್ತು ಅಟ್ಲೀಸ್ಟ್ ನೀವು ಕೈ ಲೋಡಿ ಕೊಡಬೇಡಿ, ಅಟ್ಲೀಸ್ಟ್ ನೇಮಕಾತಿ ಇವತ್ತು ಅನೌನ್ಸ್ ಮಾಡಿ, ನೋಟಿಫಿಕೇಶನ್ ಮಾಡಿ ಇವತ್ತೇ. ಇಲ್ಲ ಬನ್ನಿ, ನಿಮ್ಗೆ ರಾಜ್ಯದಲ್ಲಿ 20 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ. 20 ಲಕ್ಷ ಇಂಟು ಒಂದ್ ಮನೇಲಿ 5 ಜನ ಅಂತ ಅಂದ್ರೆ 1,20,00,000 1 ಕೋಟಿ 20 ಲಕ್ಷ. ಒಬ್ಬೊಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ 100 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಈಗ ಏನು ರಾಜ್ಯದಲ್ಲಿ ನೀವು ನಾವು ಕೊಟ್ಟಿರೋ ಒಂದು ಭಿಕ್ಷೆಯಿಂದ ಸರ್ಕಾರ ನಡೆಸ್ತಾ ಇದ್ದೀರಾ? ಎಲ್ರೂ ಮನಸ್ಸು ಮಾಡಿದ್ರೆ ಒಂದೇ ದಿನ ಸಾಕು. ಇಲ್ಲಿ ಇರೋಂಥ ಅಷ್ಟು ಜನ ಮಾಡಿ ಪೇರೆಂಟ್ಸ್ಗೆ ಇಡೀ ಧಾರವಾಡ ರೋಡ್ ಬಂದಾಗುತ್ತೆ ಈಗ. ನಮಗೆ ದಯಮಾಡಿ ಸಹಕರಿಸಿ, ಫೇಸ್ ಮಾಡಕ್ ಹೋಗ್ಬೇಡಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಸಮಸ್ಯೆ ಇದೆ. ಆ ಸಮಸ್ಯೆನ ಹೇಳ್ಕೊಳ್ಳೋದಕ್ಕಾಗಲಿ ಬಿಡಿ, ಹೊರಗಡೆ ಆಗ್ತಾರೆ ಅವರು. ಲೈಬ್ರರಿ ಹೋಗಿ ನೇಣು ಹಾಕೊಂಡು ಈ ತರ ಸಮಸ್ಯೆ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಹೋರಾಟ ಕೈ ಬಿಡ್ಬೇಕಾ? ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೋಟಿಫಿಕೇಶನ್ ಮಾಡಿದ್ರೆ ಏನಾಗುತ್ತಾ? ಮಾಡಿ ಪೊಲೀಸ್ ಜೊತೆಯಲ್ಲಿ ಎಲ್ಲ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಶಾಂತಿ ಕೊಟ್ಟೋಳಿ. ಎಷ್ಟು ಬೇಕಾದ್ರೆ ಅಷ್ಟು ಘೋಷಣೆ ಕೊಡಿ, ಎಷ್ಟು ಬೇಕಾದ್ರೆ ಅಷ್ಟು ಶಿಕ್ಷಣ. ನಿಮಗೆ ಏನ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.